ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ನಮ್ಮೂರಿನ ಒಂದು ಫೇಮಸ್ ಅಡುಗೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ. ಒಂದು ಪಲ್ಯ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇದು ನಮ್ಮೂರಾಗ ಯಾವುದೇ ಫಂಕ್ಷನ್ ಆದರೂ ಈ ಪಲ್ಯ ಮಾಡ್ತಿದ್ದಾರೆ ನೋಡ್ರಿ. ಭಾಳ ರುಚಿಯಾಗಿರ್ತೈತೆ ರೀ. ಇದು ಪೂರಿ ಚಪಾತಿ ರೈಸಿಗಂತೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ್. ಬನ್ನಿರಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೋಬೇಕ್ರಿ. ಅದಕ್ಕೆ 1 ಕಪ್ ಶೇಂಗಾ ಹಾಕೋಬೇಕು ನೋಡ್ರಿ. ಇವು ಹುರಿದಿದ್ವು ಅಲ್ರಿ, ಹಸಿ ಶೇಂಗಾನ ಹಾಕೋಬೇಕ್ರಿ. ಪೀನಟ್ ಅಂತೀರಲ್ರಿ ನೀವು, ಅವನ್ನ ಹಾಕೋಬೇಕು ನೋಡ್ರಿ. ಇದಕ್ಕೆ ಇದು ಮುಳುಗುವಷ್ಟು ನೀರು ಹಾಕೋಬೇಕ್ರಿ. ಹಾಕಿಬಿಟ್ಟು ಒಂದು 4 ವಿಷಲ್ ಮಾಡ್ಕೋಬೇಕು ನೋಡ್ರಿ. 3ರಿಂದ 4 ಸೀಟಿ ಹೊಡಿಸ್ಕೊಡ್ರಿ. ಈಗ ಮಾಡೋಣ ಬರ್ರಿ ಪಲ್ಯ. ನಾನು 2 ಟೊಮೆಟೊ ತೊಗೊಂಡೇನ್ರಿ. ಅದನ್ನ ಈ ರೀತಿ ಉದ್ದಗ ಕಟ್ ಮಾಡ್ಕೊಂಡೇನಿ ನೋಡ್ರಿ. ಇನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋಬೇಕ್ರಿ. ಎರಡು ಟೊಮೆಟೊ ಉದ್ದಗ ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡೇನ್ರಿ. ಅದ್ರ ಜೊತೆ ಸ್ವಲ್ಪ ಗೋಡಂಬಿ ಹಾಕೋಬೇಕು ನೋಡ್ರಿ. ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕ್ರಿ ಫ್ರೆಂಡ್ಸ್. ಈಗ ನಮ್ಮ ಕುಕ್ಕರ್ನಾಗ ಶೇಂಗಾ ಇಟ್ಟಿದ್ದೀವಲ್ರಿ, ಏನಾಗ್ಯಾವ ನೋಡೋಣ ಬರ್ರಿ. ಒಂದು 4 ಸೀಟಿ ಮಾಡ್ಕೊಂಡಿದ್ದೆ ರೀ ಫ್ರೆಂಡ್ಸ್ ನಾನು. ಮತ್ತು ನೀವು ಸ್ವಲ್ಪ ಟೈಮ್ ನೆನೆ ಇಟ್ಟಿದ್ರಂತೂ 2ರಿಂದ 3 ಸೀಟಿ ಮಾಡಿದ್ರೆ ಸಾಕ್ರಿ. ನೋಡ್ರಿ ಇಟ್ಟು ಕುದ್ದಾವ್ರಿ ನಮ್ಮ ಶೇಂಗಾ ಎಲ್ಲ. ಇಷ್ಟಾದ್ರೆ ಸಾಕ್ರಿ. ಈಗ ಈ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೋಬೇಕ್ರಿ. ಅದಕ್ಕೆ ಎಣ್ಣೆ ಹಾಕೋಬೇಕು ನೋಡ್ರಿ. ಒಂದು 4-5 ಚಮಚ ಅಷ್ಟು ಎಣ್ಣೆ ಹಾಕ್ಕೊಡ್ರಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ. ಎಣ್ಣೆ ಚಲೋ ಹೊತ್ತಿಗೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೋಬೇಕ್ರಿ. ಸ್ವಲ್ಪ ಜೀರಿಗೆ ಹಾಕೋಬೇಕು ನೋಡ್ರಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ಬೇಕ್ರಿ. ಅಲ್ಲಿವರೆಗೂ ನೀವು ಬಿಡಬೇಕ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಸೈಡ್ ಡಿಶ್ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಮತ್ತು ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ಪಲ್ಯ ರೆಸಿಪಿಗಳು ಅದಾವ್ರಿ. ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಈಗ ಸಣ್ಣಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ. ಬೆಳ್ಳುಳ್ಳಿನ ಸ್ವಲ್ಪ ಅವು ಚವಳ ಜಜ್ಕೋರಿ. ಭಾಳ ಪೇಸ್ಟ್ ಹಾಕಕ್ಕೆ ಹೋಗ್ಬೇಡ್ರಿ, ಟೇಸ್ಟ್ ಬರಲ್ಲ. ಸ್ವಲ್ಪ ಅವಳು ಚವಳ ಜಜ್ಕೊಂಡು ಹಾಕೋರಿ. ನೋಡ್ರಿ ನಮ್ಮ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಯ್ತು ರೀ. ಈಗ ಉಳ್ಳಾಗಡ್ಡಿ ಹಾಕೋಬೇಕು ನೋಡ್ರಿ. ಒಂದು 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನ್ರಿ. ಉಳ್ಳಾಗಡ್ಡಿ ಭಾಳ ಆದ್ರನ ಈ ಪಲ್ಯ ಚಲೋ ಹತ್ತೈತೆ ನೋಡ್ರಿ. ಸ್ವಲ್ಪ ಆದ್ರೆ ಚಲೋ ಹತ್ತಂಗಿಲ್ರಿ ಫ್ರೆಂಡ್ಸ್. ಉಳ್ಳಾಗಡ್ಡಿ ಭಾಳ ಹಾಕೋರಿ. ಉಳ್ಳಾಗಡ್ಡಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಇದನ್ನು ನಮ್ಮ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗಬೇಕ್ರಿ, ಅಲ್ಲಿವರೆಗೂ ಬಾಡಿಸ್ಕೊಡ್ರಿ. ವಿಡಿಯೋ ನೋಡುವಾಗ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವ್ರಿ, ಆ್ಯಡ್ಸ್ಗಳು. ಅವು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ದೆ ನೋಡ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ನೋಡ್ರಿ ಕಲರ್ ಚೇಂಜ್ ಆಗಕತ್ತಾವಲ್ರಿ ಉಳ್ಳಾಗಡ್ಡಿದು. ಇಷ್ಟ ಆಗ್ಬೇಕು ನೋಡ್ರಿ.
ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೀನಿ. ಸ್ವಲ್ಪ ಸಾಮಾನದಿಂದ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ನಾವು ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಅದನ್ನು ಈಗ ಹಾಕ್ಕೋಬೇಕು ನೋಡ್ರಿ. ಇದು ಭಾಳ ಚಲೋ ಆಗ್ತೈತೆ ರೀ ಪಲ್ಯ. ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ತುಂಬ ಚಲೋ ಆಗ್ತೈತೆ ರೀ ಫ್ರೆಂಡ್ಸ್. ಒಂದ್ಸಲ ಮಾಡಿ ನೋಡ್ರಿ, ಅಂದ್ರೆ ನಿಮ್ಗೆ ಹೆಂಗಿರ್ತೈತಿ ಪಲ್ಯ ಅಂತ ಗೊತ್ತಾಗ್ತೈತೆ ರೀ. ನಮ್ಮ ಊರಾಗಂತೂ ಫೇಮಸ್ ನೋಡ್ರಿ. ನಮ್ಮ ಊರಾಗ ಇದಕ್ಕೆ ನಾವು ಶೇಂಗಾ ಉಸುಳಿ ಅಂತೀವಿ ರೀ. ನಿಮ್ಮ ಕಡೆ ಏನಂತೀರಿ ಅಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಎಲ್ಲ ಫಂಕ್ಷನ್ದಾಗೂ ನಮ್ಮ ಊರ ಸೈಡ್ ಇದನ್ನು ಮಾಡ್ತಾರೆ ನೋಡ್ರಿ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ನಿಮಗೆ ಎಷ್ಟು ಖಾರ ಬೇಕಲ್ರಿ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಗರಂ ಮಸಾಲನೂ ಹಾಕೇನ್ರಿ ನಾನು. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ನಮ್ದು ಈ ಗ್ರೇವಿ ಎಲ್ಲ ಚೆನ್ನಾಗಿ ಕುದಿಬೇಕ್ರಿ ಫ್ರೆಂಡ್ಸ್. ಎಲ್ಲಿವರೆಗೂ ಅಂದ್ರೆ ಸುತ್ತಲೂ ಎಣ್ಣೆ ಬಿಡ್ಬೇಕು ನೋಡ್ರಿ, ಅಲ್ಲಿವರೆಗೂ ಕುದಿಸ್ಕೋಬೇಕ್ರಿ ಇದನ್ನ ಚಲೋ ತಂಗೆ. ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ ನಿಮ್ಗೆ ನಾ ಹೆಂಗೆ ಮಾಡಿದ್ನಿ ಅಂತ ಗೊತ್ತಾಗ್ತೈತೆ ರೀ. ಯಾವುದನ್ನು ಎಷ್ಟು ಕುದಿಸ್ಕೋಬೇಕು ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ರೀ ಫ್ರೆಂಡ್ಸ್ ಅಡುಗೆ ಮಾಡುವಾಗ. ನೋಡ್ರಿ ಈಗೆಲ್ಲ ಎಣ್ಣೆ ಬಿಡಾಕತ್ತೈತಲ್ರಿ, ಈ ರೀತಿ ಸುತ್ತಲೂ ಎಣ್ಣೆ ಬಿಡ್ಬೇಕು ನೋಡ್ರಿ, ಅಲ್ಲಿವರೆಗೂ ಕುದಿಸ್ಕೊಡ್ರಿ. ಈಗ ನಾವು ಕುದಿಸಿ ಇಟ್ಕೊಂಡಿದ್ದೀವಲ್ರಿ ಶೇಂಗಾ, ಅವನ್ನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಶೇಂಗಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದು ಸ್ವಲ್ಪ ಗ್ರೇವಿನೇ ಇರ್ತೈತೆ ರೀ ಫ್ರೆಂಡ್ಸ್, ಭಾಳ ಗಟ್ಟಿ ಇರಂಗಿಲ್ಲ. ಇದು ಪಲ್ಯ ಸ್ವಲ್ಪ ರಸನ ಇರ್ತೈತಿ. ಅಂದರೆ ಇದು ರೈಸಿಗೂ ಮತ್ತು ಪೂರಿ ಜೊತೆನೂ ತುಂಬ ಚೆನ್ನಾಗಿ ಹತ್ತೈತೆ ರೀ ಫ್ರೆಂಡ್ಸ್. ಪೂರಿ ಜೊತೆ ಒಂದು ಸತಿ ಮಾಡಿ ನೋಡ್ರಿ, ಭಾಳ ಚಲೋ ಹತ್ತೈತೆ ರೀ ಇದು. ಇದನ್ನು ಒಂದು 5 ನಿಮಿಷ ಚಲೋ ತಂಗೆ ಕುದಿಸ್ಕೋಬೇಕು ನೋಡ್ರಿ. ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಡ್ರಿ ಫ್ರೆಂಡ್ಸ್, ಅಂದರೆ ಬೇಗ ರೆಡಿ ಆಗ್ತೈತೆ ರೀ. ಮುಚ್ಚಳ ಮುಚ್ಚಿ ಕುದಿಸೋದ್ರಿಂದ ಅಡಿಗೆ ಬೇಗ ರೆಡಿ ಆಗ್ತೈತೆ ರೀ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚಂದ ಕುದಿಯಾಕತ್ತೈತಲ್ರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ರಿ. ನೋಡಕ್ಕೆ ಎಷ್ಟು ಚಂದ ಕಾಣಕತ್ತೈತಲ್ರಿ. ತಿನ್ನಕ್ಕೂ ಭಾಳ ರುಚಿ ಇರ್ತೈತೆ ರೀ ಫ್ರೆಂಡ್ಸ್. ಚಪಾತಿ, ಪೂರಿ, ರೈಸ್ ಎಲ್ಲಕ್ಕೂ ಚಲೋದಂಗೆ ಹೊಂತೈತೆ ನೋಡ್ರಿ ಇದು. ಈಗ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಏನಾದರೂ ಬೇಕಿದ್ರೆ ಹಾಕ್ಕೋಬೋದು ರೀ. ಎಲ್ಲ ಕರೆಕ್ಟಾಗಿದ್ರೆ ಬಿಟ್ಟರೆ ನಡಿತೈತೆ ರೀ. ಎಲ್ಲ ಕರೆಕ್ಟಾಗಿತ್ತು ರೀ, ನಾ ಮತ್ತೇನು ಹಾಕಲಿಲ್ಲ ನೋಡ್ರಿ. ನಮ್ಮ ಶೇಂಗಾ ಉಸುಳಿ ಇನ್ನೇನು ರೆಡಿ ಆಗ್ತಾ ಬಂತು ರೀ ಫ್ರೆಂಡ್ಸ್. ನಿಮ್ಗೆ ಹೆಂಗೆ ಅನಿಸ್ತು ಅಂತಲೂ ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಲೈಕ್ ಕೊಡೋಕ್ಕೇನು ಭಾಳ ಟೈಮ್ ಬೇಕಾಗಂಗಿಲ್ಲ ರೀ. ಹೈಪ್ ಮಾಡೋಕೆ ಇಷ್ಟ ಇದ್ರೆ ಹೈಪು ಮಾಡಿರಿ ಫ್ರೆಂಡ್ಸ್. ನೋಡಿರಿ ಇಷ್ಟು ಗ್ರೇವಿ ಇರ್ಬೇಕು ರೀ. ಆಲ್ಮೋಸ್ಟ್ ನಮ್ಮ ಶೇಂಗಾ ಉಸುಳಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.